ನಮಸ್ಕಾರ. ಇಂದು ನಾವು ಜಗತ್ತಿನ ಅತ್ಯಂತ ಹಳೆಯ ಕಾನೂನು ವ್ಯವಸ್ಥೆಗಳಲ್ಲಿ ಒಂದಾದ ಹಿಂದೂ ಕಾನೂನಿನ ಬಗ್ಗೆ ತಿಳಿದುಕೊಳ್ಳೋಣ. ಸಾವಿರಾರು ವರ್ಷಗಳ ಇತಿಹಾಸವಿರುವ ಈ ವ್ಯವಸ್ಥೆ ಇವತ್ತಿನ ಈ ಮಾಡರ್ನ್ ಜಗತ್ತಿಗೆ ಹೇಗೆ ಹೊಂದಿಕೊಂಡಿದೆ? ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ. ಯೋಚನೆ ಮಾಡಿ, ಒಂದು ಕಡೆ ಪವಿತ್ರ ಗ್ರಂಥಗಳು, ಇನ್ನೊಂದು ಕಡೆ ಕಾಲಕ್ಕೆ ತಕ್ಕಂತೆ ಬದಲಾಗುವ ಪದ್ಧತಿಗಳು, ಮತ್ತೊಂದು ಕಡೆ ಇವತ್ತಿನ ಆಧುನಿಕ ಕಾನೂನುಗಳು. ಇವೆಲ್ಲವನ್ನೂ ಬ್ಯಾಲೆನ್ಸ್ ಮಾಡಿ 100 ಕೋಟಿ ಜನರಿಗೆ ಒಂದು ಕಾನೂನು ವ್ಯವಸ್ಥೆ ಕಟ್ಟೋದಂದ್ರೆ ಸುಲಭದ ಮಾತೇ? ಇದೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು. ಸರಿ, ಹಿಂದೂ ಕಾನೂನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ನಾವು 4 ಮುಖ್ಯ ವಿಷಯಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲು ಅದರ ಅಡಿಪಾಯವಾದ ಧರ್ಮ ಅಂದ್ರೇನು ಅಂತ ನೋಡೋಣ. ಆಮೇಲೆ ಈ ಕಾನೂನುಗಳು ಎಲ್ಲಿಂದ ಬಂತು ಅಂದ್ರೆ ಅದರ ಮೂಲಗಳೇನು ಅಂತ ತಿಳಿಯೋಣ. ನಂತರ ಅದರಲ್ಲಿರೋ 2 ಮುಖ್ಯ ಪಂಥಗಳ ಬಗ್ಗೆ ಚರ್ಚಿಸೋಣ. ಕೊನೆಯದಾಗಿ ಈ ಕಾನೂನು ಯಾರಿಗೆಲ್ಲ ಅನ್ವಯಿಸುತ್ತೆ ಅನ್ನೋದನ್ನ ನೋಡೋಣ. ಮೊದಲಿಗೆ ನಾವು ಹಿಂದೂ ಕಾನೂನಿನ ತತ್ವಶಾಸ್ತ್ರದ ತಳಹದಿಯನ್ನ ಅರ್ಥ ಮಾಡ್ಕೋಬೇಕು. ಅದೇ ಧರ್ಮ. ಈ ಒಂದು ಪದವನ್ನ ಅರ್ಥ ಮಾಡ್ಕೊಳ್ಳದೆ ಹಿಂದೂ ಕಾನೂನನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಧರ್ಮ ಅಂದ್ರೇನು? ಇದು ಕೇವಲ ಪಾಶ್ಚಾತ್ಯರು ಹೇಳುವ ಲಾ ಅಥವಾ ರಿಲಿಜನ್ ಅನ್ನೋ ಪದಗಳಿಗೆ ಸೀಮಿತವಾಗಿಲ್ಲ, ಅದಕ್ಕಿಂತ ಎಷ್ಟೋ ದೊಡ್ಡದು. ಇದು ಒಬ್ಬ ವ್ಯಕ್ತಿಯ ಕರ್ತವ್ಯ, ಸದಾಚಾರ, ನೈತಿಕತೆ, ಕಾನೂನು ಹೀಗೆ ಎಲ್ಲವನ್ನೂ ಒಳಗೊಂಡ ಒಂದು ಜೀವನ ವಿಧಾನ. ಧರ್ಮದ ವ್ಯಾಪ್ತಿ ಎಷ್ಟಿದೆ ಅಂದ್ರೆ ಕಾನೂನು ಅನ್ನೋದು ಅದರೊಂದು ಚಿಕ್ಕ ಭಾಗ ಅಷ್ಟೇ. ಇದರಲ್ಲಿ ಒಬ್ಬ ವ್ಯಕ್ತಿಯ ಧಾರ್ಮಿಕ, ಸಾಮಾಜಿಕ, ನೈತಿಕ ಎಲ್ಲ ಕರ್ತವ್ಯಗಳೂ ಸೇರಿವೆ. ಇಲ್ಲಿ ಹಕ್ಕುಗಳಿಗಿಂತ ಕರ್ತವ್ಯಕ್ಕೆ ಹೆಚ್ಚು ಒತ್ತು ಕೊಡಲಾಗಿದೆ. ಅಷ್ಟೇ ಅಲ್ಲ, ಹಿಂದೆಲ್ಲ ಕಾನೂನು, ನೈತಿಕತೆ, ಧರ್ಮ ಅಂತ ಬೇರೆ ಬೇರೆ ಇರಲಿಲ್ಲ. ಎಲ್ಲವೂ ಧರ್ಮ ಅನ್ನೋ ಒಂದೇ ಗೂಡಿನಡೆ ಇತ್ತು. ಸರಿ, ಇಷ್ಟೆಲ್ಲ ಸರಿ. ಆದ್ರೆ ಯಾರಾದ್ರೂ ಧರ್ಮವನ್ನ ಪಾಲಿಸದೇ ಇದ್ರೆ ಏನಾಗುತ್ತಿತ್ತು? ಅಲ್ಲೇ ಬರೋದು ದಂಡದ ಪಾತ್ರ. ಸಮಾಜದಲ್ಲಿ ಧರ್ಮವನ್ನ ಜಾರಿಗೊಳಿಸಲು ಮತ್ತು ತಪ್ಪು ಮಾಡಿದವರಿಗೆ ಶಿಕ್ಷೆ ನೀಡಲು ರಾಜನ ಬಳಿಯಿದ್ದ ಅಧಿಕಾರವೇ ಈ ದಂಡ. ಹಾಗಾದ್ರೆ ಈ ಕಾನೂನುಗಳೆಲ್ಲ ಎಲ್ಲಿಂದ ಬಂದ್ವು? ಇದರ ಮೂಲಗಳನ್ನ ಹುಡುಕೊಂಡು ಹೋದ್ರೆ ಪ್ರಾಚೀನ ಗ್ರಂಥಗಳೆಂಬ ನೀಲಿ ನಕ್ಷೆಗಳಿಂದ ಹಿಡಿದು ಇವತ್ತಿನ ಆಧುನಿಕ ಕಾನೂನುಗಳೆಂಬ ನವೀಕರಣಗಳವರೆಗೆ ಒಂದು ಅದ್ಭುತವಾದ ವಿಕಾಸದ ಕಥೆಯೇ ನಮ್ಮ ಕಣ್ಮುಂದೆ ತೆರೆದುಕೊಳ್ಳುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಹಿಂದೂ ಕಾನೂನಿನ ಮೂಲಗಳನ್ನ ನಾವು 2 ಭಾಗ ಮಾಡಬಹುದು. ಒಂದು ಪ್ರಾಚೀನ ಮೂಲಗಳು, ಇನ್ನೊಂದು ಆಧುನಿಕ ಮೂಲಗಳು. ಈ ವಿಭಜನೆಯೇ ನಮಗೆ ಹೇಳುತ್ತೆ ಈ ವ್ಯವಸ್ಥೆ ತನ್ನ ಹಳೆಯ ಬೇರುಗಳನ್ನ ಉಳಿಸ್ಕೊಂಡು ಹೊಸ ಕಾಲಕ್ಕೆ ಹೇಗೆ ತೆರೆದುಕೊಂಡಿದೆ ಅಂತ. ಪ್ರಾಚೀನ ಮೂಲಗಳಲ್ಲಿ ಒಂದು ಕ್ರಮ ಇದೆ. ಮೊಟ್ಟಮೊದಲನೆಯದು ಶ್ರುತಿ ಅಂದ್ರೆ ವೇದಗಳು. ಇವು ದೈವಿಕ ಅಂತ ನಂಬಲಾಗಿದೆ. ಅದರ ನಂತರ ಬರೋದು ಸ್ಮೃತಿ ಅಂದ್ರೆ ಋಷಿಗಳು ವೇದಗಳನ್ನ ನೆನಪಿಸ್ಕೊಂಡು ಬರೆದ ಗ್ರಂಥಗಳು. ಇವುಗಳ ನಂತರ ಈ ಸ್ಮೃತಿಗಳಿಗೆ ಬರೆದ ವ್ಯಾಖ್ಯಾನಗಳು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಜನರ ಆಚರಣೆಗಳು ಅಂದ್ರೆ ಸಂಪ್ರದಾಯಗಳು. ಇಲ್ಲಿ ಶ್ರುತಿ ಮತ್ತು ಸ್ಮೃತಿ ನಡುವಿನ ವ್ಯತ್ಯಾಸವನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಶ್ರುತಿ ಅಂದ್ರೆ ಕೇಳಿದ್ದು, ಅಂದ್ರೆ ದೇವರಿಂದ ನೇರವಾಗಿ ಬಂದಿದ್ದು. ಹಾಗಾಗಿ ಇದು ಮೂಲಭೂತ ಆಧಾರ. ಆದ್ರೆ ಸ್ಮೃತಿ ಅಂದ್ರೆ ಋಷಿಗಳು ನೆನ್ಪಿಸಿಕೊಂಡು ಬರೆದಿದ್ದು. ಹಾಗಾಗಿ ಇದಕ್ಕೆ ದ್ವಿತೀಯ ಸ್ಥಾನ. ಈ ಒಂದು ಮಾತು ಕೇಳಿ, ಲಿಖಿತ ಕಾನೂನಿಗಿಂತಲೂ ಬಳಕೆಯಲ್ಲಿರುವ ಪದ್ಧತಿಗೆ ಹೆಚ್ಚು ಶಕ್ತಿ ಅಂತ. ಇದರರ್ಥ ಎಷ್ಟೋ ಸಲ ಪವಿತ್ರ ಗ್ರಂಥಗಳಲ್ಲಿ ಬರೆದಿದ್ದಕ್ಕಿಂತಲೂ ಒಂದು ಸಮುದಾಯದಲ್ಲಿ ದೀರ್ಘಕಾಲದಿಂದ ನಡೆದುಕೊಂಡು ಬಂದ ಆಚರಣೆಗೆ ಹೆಚ್ಚು ಬೆಲೆ ಇತ್ತು. ಇದು ಈ ಕಾನೂನು ವ್ಯವಸ್ಥೆ ಎಷ್ಟು ಫ್ಲೆಕ್ಸಿಬಲ್ ಆಗಿತ್ತು ಅನ್ನೋದಕ್ಕೆ ದೊಡ್ಡ ಸಾಕ್ಷಿ. ಕಾಲ ಬದಲಾದಂತೆ ಹೊಸ ಹೊಸ ಸಮಸ್ಯೆಗಳು ಬಂದವು. ಪ್ರಾಚೀನ ಗ್ರಂಥಗಳಲ್ಲಿ ಎಲ್ಲದಕ್ಕೂ ಉತ್ತರ ಸಿಗಲಿಲ್ಲ. ಆಗ ಬ್ರಿಟಿಷರ ಕಾಲದ ಸಮತೆ, ನ್ಯಾಯದಂಥ ತತ್ವಗಳು, ಕೋರ್ಟ್ ತೀರ್ಪುಗಳು ಮತ್ತು ಮುಖ್ಯವಾಗಿ ಹಿಂದೂ ವಿವಾಹ ಕಾಯ್ದೆಯಂಥ ಹೊಸ ಶಾಸನಗಳು ಹಿಂದೂ ಕಾನೂನಿನ ಭಾಗವಾದವು. ಇವು ಹಳೇ ಕಾನೂನಿನಲ್ಲಿದ್ದ ಖಾಲಿ ಜಾಗಗಳನ್ನು ತುಂಬಿದು. ಇಡೀ ಭಾರತದಲ್ಲಿ ಹಿಂದೂ ಕಾನೂನು ಒಂದೇ ರೀತಿ ಇರಲಿಲ್ಲ ಗೊತ್ತಾ. ಪ್ರಾಚೀನ ಗ್ರಂಥಗಳನ್ನ ವ್ಯಾಖ್ಯಾನಿಸುವ ರೀತಿಯಲ್ಲಿ ವ್ಯತ್ಯಾಸಗಳಾದು. ಇದರಿಂದ ಹಿಂದೂ ಕಾನೂನಿನಲ್ಲೇ 2 ದೊಡ್ಡ ಪಂಥಗಳು ಹುಟ್ಕೊಂಡು, ಅದೇ ಆ ಮಹಾವಿಭಜನೆ. ಆ 2 ಪಂಥಗಳೇ ಮಿತಾಕ್ಷರ ಮತ್ತು ದಾಯಭಾಗ. ಮಿತಾಕ್ಷರ ಪಂಥ ಬಂಗಾಳ ಮತ್ತು ಅಸ್ಸಾಂ ಬಿಟ್ಟು ಬಹುತೇಕ ಇಡೀ ಭಾರತದಲ್ಲಿ ಚಾಲ್ತಿಯಲ್ಲಿದೆ. ದಾಯಭಾಗ ಪಂಥ ಬರೀ ಬಂಗಾಳ ಮತ್ತು ಅಸ್ಸಾಂಗೆ ಸೀಮಿತ. ಇವೆರಡರ ನಡುವಿನ ಅತಿ ದೊಡ್ಡ ವ್ಯತ್ಯಾಸ ಇರೋದು ಆಸ್ತಿ ಹಕ್ಕಿನ ವಿಷಯದಲ್ಲಿ. ಒಂದು ಹೇಳುತ್ತೆ ಹುಟ್ಟಿನಿಂದ ಹಕ್ಕು, ಇನ್ನೊಂದು ಹೇಳುತ್ತೆ ಸಾವಿನ ನಂತರ ಹಕ್ಕು. ಇವೆರಡರ ನಡುವಿನ ವ್ಯತ್ಯಾಸವನ್ನ ಸರಿಯಾಗಿ ಗಮನಿಸಿ. ಮಿತಾಕ್ಷರ ಪಂಥದ ಪ್ರಕಾರ ಗಂಡು ಮಗು ಹುಟ್ಟಿದ ತಕ್ಷಣ ಆತ ತನ್ನ ತಂದೆ, ಅಜ್ಜ, ಮುತ್ತಜ್ಜನ ಆಸ್ತಿಯಲ್ಲಿ ಸಹಮಾಲಿಕನಾಗಿ ಬಿಡ್ತಾನೆ.
ಆದ್ರೆ ದಾಯಭಾಗದಲ್ಲಿ ಹಾಗಲ್ಲ. ತಂದೆ ಬದುಕಿರೋವರೆಗೂ ಮಗನಿಗೆ ಆಸ್ತಿಯಲ್ಲಿ ಯಾವುದೇ ಹಕ್ಕಿರೋದಿಲ್ಲ. ತಂದೆಯ ಮರಣದ ನಂತರವೇ ಅವನಿಗೆ ಆಸ್ತಿ ಸಿಗೋದು. ನೋಡಿ, ಈ ಒಂದೇ ಒಂದು ವ್ಯತ್ಯಾಸ ಪಿತ್ರಾರ್ಜಿತ ಆಸ್ತಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸ್ಬಿಡುತ್ತೆ. ಸರಿ, ನಾವು ಕಾನೂನಿನ ರಚನೆ, ಅದರ ಮೂಲಗಳು, ಅದರೊಳಗಿನ ಪಂಥಗಳು ಎಲ್ಲವನ್ನೂ ನೋಡಿದ್ವಿ. ಈಗ ನಮ್ಮ ಕೊನೆಯ ಮತ್ತು ಬಹುಶಃ ಅತಿ ಮುಖ್ಯವಾದ ಪ್ರಶ್ನೆ: ಈ ಕಾನೂನು ಯಾರಿಗೆಲ್ಲ ಅನ್ವಯಿಸುತ್ತೆ? ಆಶ್ಚರ್ಯ ಅಂದ್ರೆ, ಕಾನೂನಿನ ಯಾವುದೇ ಪುಸ್ತಕದಲ್ಲಿ ಹಿಂದೂ ಅಂದ್ರೆ ಇಂಥವರೇ ಅಂತ ಒಂದು ನಿಖರವಾದ ವ್ಯಾಖ್ಯಾನ ಇಲ್ಲ. ಬದಲಾಗಿ ಯಾರೆಲ್ಲ ಈ ಕಾನೂನಿನ ವ್ಯಾಪ್ತಿಗೆ ಬರ್ತಾರೆ ಅಂತ ಕೆಲವು ವಿಶಾಲವಾದ ವರ್ಗಗಳ ಮೂಲಕ ನಿರ್ಧರಿಸಲಾಗುತ್ತೆ. ಹಾಗಾದ್ರೆ ಯಾರಿಗೆಲ್ಲ ಅನ್ವಯಿಸುತ್ತೆ? ಮೊದಲನೇದಾಗಿ ಧರ್ಮದ ಮೂಲಕ. ಹಿಂದೂ ಧರ್ಮದ ಯಾವುದೇ ರೂಪವನ್ನ ಪಾಲಿಸುವರಿಗೆ, ಅಷ್ಟೇ ಅಲ್ಲ, ಬೌದ್ಧರು, ಜೈನರು ಮತ್ತು ಸಿಖ್ಖರಿಗೂ ಹಿಂದೂ ಕಾನೂನೇ ಅನ್ವಯಿಸುತ್ತೆ. ಎರಡನೇದಾಗಿ ಜನ್ಮದ ಮೂಲಕ, ಹಿಂದೂ ತಂದೆ ತಾಯಿಗೆ ಹುಟ್ಟಿದವರಿಗೆ. ಮತ್ತು ಮೂರನೇದಾಗಿ ಊಹೆಯ ಮೂಲಕ, ಅಂದ್ರೆ ಯಾರು ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿ ಅಥವಾ ಯಹೂದಿ ಅಲ್ಲವೋ ಅವರೆಲ್ಲರೂ ಹಿಂದೂ ಕಾನೂನಿನ ಅಡಿಯಲ್ಲೇ ಬರ್ತಾರೆ, ಅವರು ತಮಗೆ ಬೇರೆ ಕಾನೂನು ಅನ್ವಯಿಸುತ್ತೆ ಅಂತ ಸಾಬೀತುಪಡಿಸುವವರೆಗೂ. ಹಾಗಾಗಿ ಒಟ್ಟಾರೆಯಾಗಿ ಹೇಳೋದಾದ್ರೆ, ಹಿಂದೂ ಕಾನೂನು ಅನ್ನೋದು ಕಲ್ಲಿನ ಮೇಲೆ ಕೆತ್ತಿದ ಸ್ಥಿರವಾದ ನಿಯಮಗಳ ಸಂಗ್ರಹವಲ್ಲ. ಅದು ಕರ್ತವ್ಯ ಅನ್ನೋ ತತ್ವದ ಮೇಲೆ ನಿಂತಿರುವ, ಕಾಲಕ್ಕೆ ತಕ್ಕಂತೆ ಬದಲಾಗುತ್ತಾ, ವಿಕಸನಗೊಳ್ಳುತ್ತಾ ಬಂದಿರುವ ಒಂದು ಜೀವಂತ ಕ್ರಿಯಾತ್ಮಕ ವ್ಯವಸ್ಥೆ. ಕೊನೆಯದಾಗಿ ಒಂದು ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡುತ್ತೆ. ಒಂದು ಕಡೆ ದೈವಿಕ ನಂಬಿಕೆಗಳು, ಇನ್ನೊಂದು ಕಡೆ ಪ್ರಾಚೀನ ಸಂಪ್ರದಾಯಗಳು. ಇವುಗಳ ಮೇಲೆ ನಿಂತಿರುವೊಂದು ಕಾನೂನು ವ್ಯವಸ್ಥೆ ಇವತ್ತಿನ ವೇಗವಾಗಿ ಬದಲಾಗ್ತಿರುವ ಸಮಾಜಕ್ಕೆ ತನ್ನ ಮೂಲ ಸ್ವರೂಪವನ್ನು ಕಳೆದುಕೊಳ್ಳದೆ ಹೇಗೆ ಹೊಂದಿಕೊಳ್ತಾ ಮುಂದುವರಿಯಲು ಸಾಧ್ಯ? ಇದು ನಿಜವಾಗಲೂ ಚಿಂತನೆಗೆ ಹಚ್ಚುವ ವಿಷಯ.